Hi everyone, welcome back to my channel. I hope all of you are doing well. So ಇವತ್ತವರೆಗೂ ನೀವು ನನ್ನ ಚಾನೆಲ್ ಅನ್ನ ಫಾಲೋ ಮಾಡ್ತಾ ಇದ್ರೆ ಲಾಂಗ್ ಸೆಂಟೆನ್ಸಸ್ ಆಗಿರ್ಬೋದು, ಶಾರ್ಟ್ ಸೆಂಟೆನ್ಸಸ್ ಆಗಿರ್ಬೋದು, ಫ್ರೇಸಸ್ ಆಗಿರ್ಬೋದು ಅಥವಾ ಗ್ರಾಮರ್ ಆಗಿರ್ಬೋದು, ತುಂಬಾ ಇನ್ಫಾರ್ಮೇಶನ್ ಅನ್ನ, ತುಂಬಾ ನಾಲೆಜ್ ಅನ್ನ ನಾವು ಬೆಳೆಸ್ಕೊಂಡಿದೀವಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಅಗೇನ್ 150 ಡೈಲಿ ಯೂಸಬಲ್ ಶಾರ್ಟ್ ಸೆಂಟೆನ್ಸಸ್ ಅನ್ನ ನಾವು ಕಲಿಯೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿದೌಟ್ ವೇಸ್ಟಿಂಗ್ ಮಚ್ ಟೈಮ್. ಫಸ್ಟ್ ಒನ್, ಫೋಕಸ್ ಹಿಯರ್. ಫೋಕಸ್ ಹಿಯರ್ ಅಂದ್ರೆ ಏನು? ಇಲ್ಲಿ ಗಮನ ಕೊಡು ಅಂದ್ರೆ ಇಲ್ಲಿ ಲಕ್ಷ್ಯ ಕೊಡು ಅಂತ ಹೇಳ್ತೀವಲ್ಲ, ಫೋಕಸ್ ಹಿಯರ್. ಫೈಂಡ್ ದ ಸೊಲ್ಯೂಷನ್, ಪರಿಹಾರ ಕಂಡುಕೊಳ್ಳಿ. ಫೈಂಡ್ ದ ಸೊಲ್ಯೂಷನ್. ಲೀವ್ ಇಮಿಡಿಯೇಟ್ಲಿ, ತಕ್ಷಣ ಬಿಡಿ. ಫಾರ್ ಎಕ್ಸಾಂಪಲ್, ಯಾರಿಗೋ ಎಲ್ಲೋ ಹೋಗ್ಬೇಕಾಗಿರುತ್ತೆ, ಲೇಟ್ ಆಗ್ತಾ ಇರುತ್ತೆ, ಅವಾಗ ನೀವೇನ್ ಹೇಳ್ಬೋದು? ತಕ್ಷಣ ಬಿಡಿ ಅಂತ, ರೈಟ್? ಸೊ ಲೀವ್ ಇಮಿಡಿಯೇಟ್ಲಿ. ಗೋ ಹೋಮ್, ಮನೆಗೆ ಹೋಗು. ಹ್ಯಾಂಡಲ್ ದಿಸ್, ಇದನ್ನ ನಿಭಾಯಿಸು. ಹ್ಯಾಂಡಲ್ ದಿಸ್. ಸೇ ಸಮಥಿಂಗ್, ಏನಾದ್ರೂ ಹೇಳು. ಸೇ ಸಮಥಿಂಗ್. ಸ್ಟ್ಯಾಂಡ್ ಫೇಸ್ ಟು ಫೇಸ್, ಮುಖಾಮುಖಿಯಾಗಿ ನಿಂತುಕೊಳ್ಳಿ. ಸ್ಟ್ಯಾಂಡ್ ಫೇಸ್ ಟು ಫೇಸ್. ಕಮ್ ಫಿಕ್ಸ್ ಇಟ್, ಬನ್ನಿ ಇದನ್ನ ಸರಿಪಡಿಸಿ. ಕಮ್ ಫಿಕ್ಸ್ ಇಟ್. ಸ್ಪೀಕ್ ಕ್ಲಿಯರ್ಲಿ, ಸ್ಪಷ್ಟವಾಗಿ ಮಾತನಾಡು. ಸ್ಪೀಕ್ ಕ್ಲಿಯರ್ಲಿ. ಸ್ಪೀಕ್ ಲೌಡ್ಲಿ, ಜೋರಾಗಿ ಮಾತನಾಡು. ಸ್ಪೀಕ್ ಲೌಡ್ಲಿ. ಸೊ ಲೌಡ್ಲಿ ಅಂದ್ರೆ ಜೋರಾಗಿ ಅಂತ ಅರ್ಥ. ನಾಟ್ ದಿಸ್ ಮಚ್, ಇಷ್ಟು ಅಲ್ಲ. ನಾಟ್ ದಿಸ್ ಮಚ್. ಜಸ್ಟ್ ಅ ಲಿಟಲ್, ಸ್ವಲ್ಪ ಮಾತ್ರ. ಇಷ್ಟೊಂದು ಬೇಡ ಅಂತ ಹೇಳ್ತೀವಲ್ಲ, ಇಷ್ಟೊಂದು ಬೇಡ, ಸ್ವಲ್ಪ ಮಾತ್ರ. ಸೊ ಜಸ್ಟ್ ಅ ಲಿಟಲ್ ಆರ್ ಜಸ್ಟ್ ಅ ಬಿಟ್ ಅಂತಾನು ಹೇಳ್ಬೋದು. ಗೆಟ್ ಇನ್, ಒಳಗೆ ಬಾ. ಗೆಟ್ ಇನ್. ಲೆಟ್ ಗೋ ಅಂದ್ರೆ ಬಿಡು. ಸೊ ಬಿಟ್ಟಾಕೀಗ ಅಂತ ಹೇಳಲಿಕ್ಕೆ ಲೆಟ್ ಗೋ. ಡೂ ದ್ಯಾಟ್, ಅದನ್ನ ಮಾಡು. ಡೂ ದ್ಯಾಟ್. ಸ್ಟಾಪ್ ಇಟ್, ನಿಲ್ಲಿಸು. ಸ್ಟಾಪ್ ಇಟ್. ಟೆಲ್ ಮೀ, ನನಗೆ ಹೇಳು. ಟೆಲ್ ಮೀ. ವಾಶ್ ಇಟ್, ಅದನ್ನ ತೊಳಿ. ವಾಶ್ ಇಟ್. ಹೋಲ್ಡ್ ಆನ್, ಸ್ವಲ್ಪ ತಡಿ. ಹೋಲ್ಡ್ ಆನ್. ಹೆಲ್ಪ್ ಮೀ, ನನಗೆ ಸಹಾಯ ಮಾಡು. ಹೆಲ್ಪ್ ಮೀ. ಫೈಂಡ್ ಮೀ, ನನ್ನನ್ನು ಹುಡುಕು. ಫೈಂಡ್ ಮೀ. ಗೋ ಹೆಡ್, ಮುಂದುವರೆಸು. ಟೇಕ್ ಒನ್, ಒಂದನ್ನ ತೆಗೆದುಕೋ. ಟೇಕ್ ಒನ್. ಬಿ ಬ್ರೀಫ್, ಸಂಕ್ಷಿಪ್ತವಾಗಿರಿ. ಬಿ ಬ್ರೀಫ್. ಕಮ್ ಬ್ಯಾಕ್, ಮರಳಿ ಬಾ. ಕಮ್ ಬ್ಯಾಕ್. ಬಿ ಪೇಷಂಟ್, ತಾಳ್ಮೆಯಿಂದಿರಿ. ಬಿ ಪೇಷಂಟ್. ಕರೆಕ್ಟ್ ಇಟ್, ಅದನ್ನ ಸರಿಪಡಿಸು. ಕರೆಕ್ಟ್ ಇಟ್. ಡೋಂಟ್ ಮೂವ್, ಚಲಿಸಬೇಡ ಅಥವಾ ಅಲ್ಲಿನ ಅಲ್ಗಾಡಬೇಡ ಅಂತ ಹೇಳ್ತೀವಲ್ಲ, ಹಾಗೆ ಡೋಂಟ್ ಮೂವ್. ಡೋಂಟ್ ಕ್ವಿಟ್, ಬಿಡಬೇಡ. ಸೊ ಯಾವುದೇ ಒಂದು ಕೆಲಸ ಸ್ಟಾರ್ಟ್ ಮಾಡಿದ್ರು ಬಿಡಬೇಡ ಅದನ್ನ ಅಂತ ಹೇಳಲಿಕ್ಕೆ ಡೋಂಟ್ ಕ್ವಿಟ್. ಡೋಂಟ್ ಟಾಕ್, ಮಾತನಾಡಬೇಡ. ಡೋಂಟ್ ಟಾಕ್. ಎಕ್ಸ್ಪ್ಲೇನ್ ಇಟ್, ಇದನ್ನ ವಿವರಿಸು. ಎಕ್ಸ್ಪ್ಲೇನ್ ಇಟ್. ಇನ್ಫಾರ್ಮ್ ಹರ್, ಅವಳಿಗೆ ತಿಳಿಸು. ಇನ್ಫಾರ್ಮ್ ಹರ್. ಲೆಟ್ ಮಿ ಪೇ, ನನಗೆ ಬಿಲ್ ಅನ್ನ ಪೇ ಮಾಡ್ಲಿಕ್ಕೆ ಅವಕಾಶ ಕೊಡು. ಲೆಟ್ ಮಿ ಪೇ. ಲುಕ್ ಅಗೇನ್, ಮತ್ತೊಮ್ಮೆ ನೋಡು. ಲುಕ್ ಅಗೇನ್. ಲುಕ್ ಅಟ್ ಮೀ, ನನ್ನನ್ನು ನೋಡು. ಲುಕ್ ಅಟ್ ಮೀ. ರೀಕನ್ಸಿಡರ್, ಮರುಪರಿಶೀಲಿಸು. ರೀಕನ್ಸಿಡರ್. ಸ್ಟೇ ಕ್ವೈಟ್, ಸುಮ್ಮನಿರೋ. ಸ್ಟೇ ಕ್ವೈಟ್. ಫಿನಿಶ್ ಇಟ್ ಅಪ್, ಅದನ್ನ ಮುಗಿಸು. ಫಿನಿಶ್ ಇಟ್ ಅಪ್. ಕಮ್ ಇನ್ಸೈಡ್, ಒಳಗೆ ಬಾ. ಕಮ್ ಇನ್ಸೈಡ್. ಡೋಂಟ್ ಫೈಟ್, ಜಗಳ ಮಾಡಬೇಡ. ಡೋಂಟ್ ಫೈಟ್. ಡೋಂಟ್ ಆರ್ಗ್ಯೂ, ವಾದ ಮಾಡಬೇಡ. ಡೋಂಟ್ ಆರ್ಗ್ಯೂ. ಡೋಂಟ್ ಪ್ಯಾನಿಕ್, ಭೀತಿಗೊಳಗಾಗಬೇಡ. ಭೀತಿ ಅಂದ್ರೆ ಸಡನ್ ಆಗಿ ಹೆದರ್ಕೊಳ್ತಾರೆ, ಭಯ ಪಟ್ಕೊಳ್ಳೋದು, ಅದನ್ನ ಪ್ಯಾನಿಕ್ ಅಂತ ಹೇಳ್ತೇವೆ. ಡೋಂಟ್ ಸ್ಟ್ಯಾಂಡ್, ನಿಲ್ಬೇಡ. ಡೋಂಟ್ ಸ್ಟ್ಯಾಂಡ್. ಗೆಟ್ ಟು ವರ್ಕ್ ಅಂದ್ರೆ ಯಾವುದೇ ಒಂದು ಕೆಲಸ ಇದ್ರೆ ಅದನ್ನ ಶುರು ಮಾಡ್ಕೋ, ಸ್ಟಾರ್ಟ್ ಮಾಡುವುದನ್ನ ಅಂತ ಹೇಳಲಿಕ್ಕೆ ಗೆಟ್ ಟು ವರ್ಕ್. ರಿಮೆಂಬರ್ ಮೀ, ನನ್ನನ್ನ ನೆನಪಿನಲ್ಲಿ ಇಡು. ರಿಮೆಂಬರ್ ಮೀ. ರಿಮೈಂಡ್ ಮೀ, ನೆನಪಿಸು. ರಿಮೆಂಬರ್ ಅಂದ್ರೆ ನೆನಪಿನಲ್ಲಿ ಇಡೋದು. ರಿಮೈಂಡ್ ಅಂದ್ರೆ ನೆನಪಿಸೋದು, ಬೇರೆಯವ್ರಿಗೆ ನೆನಪಿಸೋದು. ಸಿಂಗ್ ಅ ಸಾಂಗ್, ಒಂದು ಹಾಡನ್ನ ಹಾಡು. ಸಿಂಗ್ ಅ ಸಾಂಗ್. ಸ್ಟೇ ಇನ್ಸೈಡ್, ಒಳಗಿರೋ. ಸ್ಟೇ ಇನ್ಸೈಡ್. ಸಮ್ ವಾಟರ್, ಸ್ವಲ್ಪ ನೀರು. ಸೊ ನೀವ್ ಯಾರಿಗಾದ್ರೂ ಮನೆಗೆ ಹೋದಾಗ ಏನ್ ಬೇಕು ಅಂತ ಕೇಳಿದಾಗ ನೀವು ಹೇಳ್ಬೋದು ಸಮ್ ವಾಟರ್, ಒನ್ ಲಿಟಲ್ ವಾಟರ್ ಅಂತಾನು ಹೇಳ್ಬೋದು. ಡೂ ಯೋರ್ ಬೆಸ್ಟ್, ನಿಮ್ಮ ಕೈಲಾದಷ್ಟು ಮಾಡಿ. ಡೂ ಯೋರ್ ಬೆಸ್ಟ್. ಡೋಂಟ್ ಬಿ ಮ್ಯಾಡ್, ಕೋಪಗೊಳ್ಳಬೇಡ. ಸೊ ಮ್ಯಾಡ್ ಅಂದ್ರೆ ಕೋಪ ಅಂತ ಅರ್ಥ. ಡೋಂಟ್ ಬಿ ಮ್ಯಾಡ್, ಕೋಪಗೊಳ್ಳಬೇಡ. ಡೋಂಟ್ ಬಿ ಸ್ಯಾಡ್, ದುಃಖಿಸಬೇಡ. ಡೋಂಟ್ ಬಿ ಸ್ಯಾಡ್. ಡೋಂಟ್ ಬಾದರ್, ತಲೆ ಕೆಡಿಸ್ಕೋಬೇಡ. ಡೋಂಟ್ ಬಾದರ್. ಡ್ರೈವ್ ಸೇಫ್ಲಿ, ಸುರಕ್ಷಿತವಾಗಿ ಚಾಲನೆ ಮಾಡು. ಡ್ರೈವ್ ಸೇಫ್ಲಿ. ಗೋ ಟು ಸ್ಕೂಲ್, ಶಾಲೆಗೆ ಹೋಗು. ಗೋ ಟು ಸ್ಕೂಲ್. ಜಸ್ಟ್ ಟೇಕ್ ಇಟ್, ಸುಮ್ನೆ ತೆಗೆದುಕೋ. ಸುಮ್ನೆ ತಗೋದನ್ನ ಅಂತ ಹೇಳ್ತೀವಲ್ಲ, ಹಾಗೆ ಜಸ್ಟ್ ಟೇಕ್ ಇಟ್. ಲೆಟ್ ಗೋ ಆಫ್ ಮೀ, ನನ್ನ ಬಿಡು. ಲೆಟ್ ಗೋ ಆಫ್ ಮೀ. ಇವಾಗ ಯಾರಾದ್ರೂ ನಿಮ್ ಕೈಯನ್ನ ಹಿಡಿದಿದ್ರೆ ಅಥವಾ ನಿಮ್ಮನ್ನ ತಡೆದಿದ್ರೆ ನೀವು ಹೇಳ್ಬೋದು ಲೆಟ್ ಗೋ ಆಫ್ ಮೀ. ಶೋ ಮಿ ದ್ಯಾಟ್, ಅದನ್ನ ನನಗೆ ತೋರ್ಸು. ಶೋ ಮಿ ದ್ಯಾಟ್. ಡೋಂಟ್ ಯೆಲ್, ಕೂಗ್ಬೇಡ. ಡೋಂಟ್ ಯೆಲ್.
ಕೂಗ್ಬೇಡ, ಕಿರ್ಚಬೇಡ ಅಂತ ಹೇಳ್ತೀವಲ್ಲ, ಡೋಂಟ್ ಯೆಲ್. ಟೆಲ್ ಮಿ ಮೋರ್, ನನಗೆ ಇನ್ನಷ್ಟು ಹೇಳು. ಟೆಲ್ ಮಿ ಮೋರ್ ಅಬೌಟ್ ಇಟ್, ಅದ್ರ ಬಗ್ಗೆ ಇನ್ನಷ್ಟು ಹೇಳು. ಸೆಂಡ್ ಹಿಮ್ ಇನ್, ಅವನನ್ನ ಒಳಗೆ ಕಳಿಸು. ಸೆಂಡ್ ಹಿಮ್ ಇನ್. ಟರ್ನ್ ಇಟ್ ಆನ್, ಅದನ್ನ ಆನ್ ಮಾಡು. ಸೊ ಏನಾದ್ರೂ ನಿಮ್ಗೆ ಸ್ವಿಚ್ ಎಲ್ಲ ಆನ್ ಮಾಡ್ಬೇಕಂತ ಇರುತ್ತಲ್ಲ, ಅಲ್ಲಿ ಟರ್ನ್ ಇಟ್ ಆನ್. ಟರ್ನ್ ಇಟ್ ಆಫ್, ಅದನ್ನ ಆರಿಸು ಅಥವಾ ಆಫ್ ಮಾಡು. ಕಮ್ ದಿಸ್ ವೇ, ಈ ಕಡೆ ಬನ್ನಿ. ಕಮ್ ದಿಸ್ ವೇ. ಡೋಂಟ್ ಬಿ ಲೇಟ್, ತಡ ಮಾಡಬೇಡ. ಡೋಂಟ್ ಬಿ ಲೇಟ್. ಡೋಂಟ್ ಹೇಟ್ ಮೀ, ನನ್ನನ್ನ ದ್ವೇಷಿಸಬೇಡ. ಡೋಂಟ್ ಹೇಟ್ ಮೀ. ರಿಮೆಂಬರ್ ದ್ಯಾಟ್, ಅದು ನೆನ್ಪಿರ್ಲಿ. ರಿಮೆಂಬರ್ ದ್ಯಾಟ್. ಸ್ಟೇ ಕ್ಲೋಸ್ ಬೈ, ಹತ್ತಿರ ಇರು. ಸ್ಟೇ ಕ್ಲೋಸ್ ಬೈ. ಸ್ಟಾಪ್ ಲಾಫಿಂಗ್, ನಗುವುದನ್ನ ನಿಲ್ಲಿಸು. ಸ್ಟಾಪ್ ಲಾಫಿಂಗ್. ಥಿಂಕ್ ಇಟ್ ಓವರ್, ಯೋಚಿಸಿ ನೋಡಿ. ಥಿಂಕ್ ಇಟ್ ಓವರ್. ವಾಚ್ ಕ್ಲೋಸ್ಲಿ, ಸೂಕ್ಷ್ಮವಾಗಿ ಗಮನಿಸಿ. ವಾಚ್ ಕ್ಲೋಸ್ಲಿ. ಹೋಲ್ಡ್ ದ ಡೋರ್, ಬಾಗಿಲನ್ನ ಹಿಡಿದುಕೊಳ್ಳಿ. ಹೋಲ್ಡ್ ದ ಡೋರ್. ಒನ್ಸ್ ಮೋರ್, ಮತ್ತೊಮ್ಮೆ. ಒನ್ಸ್ ಮೋರ್. ಕೀಪ್ ಇನ್ ಟಚ್, ಸಂಪರ್ಕದಲ್ಲಿ ಇರು. ಅಲೌ ಮೀ, ನನಗೆ ಅನುಮತಿ ನೀಡು. ಅಲೌ ಮೀ. ಅಲೌ ಮೀ ಟು ಗೋ ಅಂತ ಹೇಳ್ತೀವಲ್ಲ, ಹಾಗೆ ಅಲೌ ಮೀ. ಕಮ್ ಆನ್ ಮಂಡೇ, ಸೋಮವಾರ ಬನ್ನಿ. ಕಮ್ ಆನ್ ಮಂಡೇ. ಡೋಂಟ್ ಬಿ ಅಪ್ಸೆಟ್, ಅಸಮಾಧಾನಗೊಳ್ಳಬೇಡ. ಡೋಂಟ್ ಬಿ ಅಪ್ಸೆಟ್. ಡೋಂಟ್ ಸೇ ದ್ಯಾಟ್, ಹಾಗೆ ಹೇಳ್ಬೇಡ. ಡೋಂಟ್ ಸೇ ದ್ಯಾಟ್. ಡೋಂಟ್ ಟಚ್ ಮೀ, ನನ್ನನ್ನ ಮುಟ್ಬೇಡ. ಡೋಂಟ್ ಟಚ್ ಮೀ. ಲೈಟ್ ಅ ಕ್ಯಾಂಡಲ್, ಮೇಣದ ಬತ್ತಿಯನ್ನ ಬೆಳಗಿಸು. ಲೈಟ್ ಅ ಕ್ಯಾಂಡಲ್. ಟೇಕ್ ಮೈ ಅಡ್ವೈಸ್, ನನ್ನ ಸಲಹೆಯನ್ನ ತೆಗೆದುಕೊಳ್ಳಿ. ಟೇಕ್ ಮೈ ಅಡ್ವೈಸ್. ಟೇಕ್ ಯೋರ್ ಟೈಮ್, ನಿಮ್ಮ ಸಮಯ ತೆಗೆದುಕೊಳ್ಳಿ. ಟೇಕ್ ಯೋರ್ ಟೈಮ್ ಅಂದ್ರೆ ನೀವು ಯಾರಿಗಾದ್ರೂ ಒಂದು ಕೆಲಸವನ್ನ ಕೊಟ್ಟಾಗ ನೀವು ಅವ್ರಿಗೆ ಹೇಳ್ಬೋದು, ನಿಮ್ಮ ಸಮಯನ ತಗೊಂಡು ನೀವು ಆರಾಮಾಗಿ ಆ ಕೆಲಸವನ್ನ ಮಾಡಿಕೊಡಿ ಅಂತ ಹೇಳ್ತೀವಲ್ಲ, ಹಾಗೆ ಟೇಕ್ ಯೋರ್ ಟೈಮ್. ಡೋಂಟ್ ಡ್ರ್ಯಾಗ್, ಎಳೆಯಬೇಡಿ. ಡೋಂಟ್ ಡ್ರ್ಯಾಗ್. ಸೊ ಡೋಂಟ್ ಡ್ರ್ಯಾಗ್ ದಿಸ್ ಮ್ಯಾಟರ್ ಅಂತ ಹೇಳ್ಬೋದಲ್ಲ. ಸೊ ಆ ವಿಷಯವನ್ನ ಜಾಸ್ತಿ ಎಳಿಬೇಡಿ ಅಂತ ಅರ್ಥ. ಡೋಂಟ್ ಡ್ರ್ಯಾಗ್ ದಿಸ್ ಮ್ಯಾಟರ್. ಅಂಡರ್ಸ್ಟ್ಯಾಂಡ್ ಹರ್, ಅವಳನ್ನ ಅರ್ಥ ಮಾಡಿಕೊಳ್ಳಿ. ಅಂಡರ್ಸ್ಟ್ಯಾಂಡ್ ಹರ್. ಇಟ್ಸ್ ನಾಟ್ ಗುಡ್, ಇದು ಒಳ್ಳೇದಲ್ಲ. ಇಟ್ಸ್ ನಾಟ್ ಗುಡ್. ಐ ಸೇವ್ಡ್ ಹರ್, ನಾನು ಅವಳನ್ನ ಉಳಿಸಿದೆ. ಐ ಸೇವ್ಡ್ ಹರ್. ಕೀಪ್ ಇಟ್ ದೇರ್, ಅದನ್ನ ಅಲ್ಲಿ ಇರಿಸಿ ಅಥವಾ ಅಲ್ಲಿ ಇಡಿ. ಕೀಪ್ ಇಟ್ ದೇರ್. ಲಿಸನ್ ಟು ಮೀ, ನನ್ನ ಮಾತನ್ನ ಕೇಳು. ಲಿಸನ್ ಟು ಮೀ. ಒಬೇ ಯೋರ್ ಪೇರೆಂಟ್ಸ್, ನಿಮ್ಮ ಹೆತ್ತವರಿಗೆ ವಿಧೇಯರಾಗಿರಿ. ಒಬೇ ಯೋರ್ ಪೇರೆಂಟ್ಸ್. ಡೋಂಟ್ ಸ್ಲೀಪ್ ದೇರ್, ಅಲ್ಲಿ ಮಲಗಬೇಡ. ಡೋಂಟ್ ಸ್ಲೀಪ್ ದೇರ್. ಸ್ವೀಪ್ ದ ಫ್ಲೋರ್, ನೆಲವನ್ನ ಗುಡಿಸು. ಸೊ ನೆಲವನ್ನ ನಾವು ಗುಡಿಸ್ತೀವಲ್ಲ, ಅದನ್ನೇನ್ ಹೇಳ್ತೀವಿ? ಸ್ವೀಪ್ ಅಂತ ಹೇಳ್ತೀವಿ. ಬಿಹೈಂಡ್ ದ ಚೇರ್, ಕುರ್ಚಿಯ ಹಿಂದೆ. ಸೊ ಹಿಂದೆ ಅಂತ ಹೇಳಲಿಕ್ಕೆ ಬಿಹೈಂಡ್ ಅಂತ ಹೇಳ್ಬೇಕು. ಬಿಹೈಂಡ್ ದ ಚೇರ್. ಬಿಟ್ವೀನ್ ದೆಮ್ ಅಂದ್ರೆ ಅವರ ನಡುವೆ. ಸೊ ಬಿಟ್ವೀನ್ ಅಂದ್ರೆ ನಡುವೆ ಅಂತ ಅರ್ಥ. ಬ್ರಿಂಗ್ ದ್ಯಾಟ್, ಅದನ್ನ ತನ್ನಿ. ಬ್ರಿಂಗ್ ದ್ಯಾಟ್. ಇಟ್ ಈಸ್ ಬ್ರೋಕನ್, ಇದು ಮುರಿದು ಹೋಗಿದೆ. ಇಟ್ ಈಸ್ ಬ್ರೋಕನ್. ಐ ಥಿಂಕ್ ಸೋ, ನಾನು ಭಾವಿಸ್ತೇನೆ, ನನಗೂ ಹಾಗೆ ಅನ್ಸುತ್ತೆ ಅಂತ ಹೇಳ್ತೀವಲ್ಲ, ಅದಕ್ಕೆ ಐ ಥಿಂಕ್ ಸೋ. ರಿಮೂವ್ ಇಟ್, ಅದನ್ನ ತೆಗೀರಿ. ರಿಮೂವ್ ಇಟ್. ಡೋಂಟ್ ವೇಸ್ಟ್, ವ್ಯರ್ಥ ಮಾಡಬೇಡ. ಡೋಂಟ್ ವೇಸ್ಟ್. ಲೀವ್ ಇಟ್, ಬಿಟ್ಬಿಡು. ಲೀವ್ ಇಟ್. ಡು ಯು ನೀಡ್, ನಿಮ್ಗೆ ಬೇಕಾ? ಡು ಯು ನೀಡ್. ಐ ವಿಶ್, ನಾನು ಆಶಿಸ್ತೇನೆ. ಫಾರ್ ಎಕ್ಸಾಂಪಲ್, ಯಾರಾದ್ರೂ ನಿಮ್ಮ ಒಂದು ಕನಸಿನ ಬಗ್ಗೆ ಅಥವಾ ನಿಮ್ಮ ಒಂದು ಆಸೆ ಏನಿರುತ್ತೆ ಅದ್ರ ಬಗ್ಗೆ ಮಾತಾಡ್ತಾ ಇರುವಾಗ, ಹಾಗಾದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಿರುವಾಗ ನೀವು ಐ ವಿಶ್ ಅಂತ ಹೇಳಿದ್ರೆ ಏನಾಗುತ್ತೆ? ಹಾ, ನಾನು ಅದೇ ಆಶಿಸ್ತೇನೆ ಅಂತ ಅರ್ಥ ಬರುತ್ತೆ. ಸೊ ಐ ವಿಶ್. ಐ ಅಡಾರ್ ಯು, ನಾನು ನಿನ್ನನ್ನು ಆರಾಧಿಸ್ತೇನೆ. ಐ ಅಡಾರ್ ಯು. ಐ ಸ್ಲ್ಯಾಪ್ಡ್ ಹಿಮ್, ನಾನು ಅವನಿಗೆ ಕೆನ್ನೆಗೆ ಅಥವಾ ಕಪಾಳಕ್ಕೆ ಹೊಡೆದೆ ಅಂತ ಹೇಳಲಿಕ್ಕೆ ಐ ಸ್ಲ್ಯಾಪ್ಡ್ ಹಿಮ್. ಐ ಕರ್ಸ್ ಯು, ನಾನು ನಿನ್ನನ್ನು ಶಪಿಸುತ್ತೇನೆ. ಸೊ ಶಪಿಸೋದಕ್ಕೆ ಅಥವಾ ಶಾಪ ಕೊಡೋದಕ್ಕೆ ಏನ್ ಹೇಳ್ತೀವಿ? ಕರ್ಸ್ ಅಂತ ಹೇಳ್ತೀವಿ. ಅದ್ರ ಆಪೋಸಿಟ್ ಏನಾಗುತ್ತೆ? ಆಶೀರ್ವಾದ ಆಗುತ್ತೆ, ರೈಟ್? ಸೊ ಅದನ್ನ ಇಂಗ್ಲಿಷ್ ಅಲ್ಲಿ ಬ್ಲೆಸ್ ಅಂತ ಹೇಳ್ತೀವಿ. ಹಿ ಬ್ಯಾಕ್ ಸ್ಟ್ಯಾಬ್ಡ್, ಅವನು ಬೆನ್ನಿಗೆ ಚೂರಿ ಹಾಕಿದನು. ಹಿ ಬ್ಯಾಕ್ ಸ್ಟ್ಯಾಬ್ಡ್. ಸೊ ಯಾರಾದ್ರೂ ಬೆನ್ನಿಗೆ ಚೂರಿ ಹಾಕುವಂತ ಕೆಲಸ ಮಾಡಿದಾಗ ನೀವು ಹೇಳ್ಬೋದು ಹಿ ಬ್ಯಾಕ್ ಸ್ಟ್ಯಾಬ್ಡ್. ಐ ಫೆಲ್ ಡೌನ್, ನಾನು ಬಿದ್ದೆ, ನಾನು ಕೆಳಗ್ ಬಿದ್ದೆ ಅಂತ ಹೇಳಲಿಕ್ಕೆ ಐ ಫೆಲ್ ಡೌನ್. ಐ ಆಮ್ ಶಾಕ್ಡ್, ನಾನು ಆಶ್ಚರ್ಯಚಕಿತನಾದೆ. ಐ ಆಮ್ ಶಾಕ್ಡ್. ಡೋಂಟ್ ಇಮಿಟೇಟ್ ಮೀ, ನನ್ನನ್ನ ಅನುಕರಿಸಬೇಡ. ಡೋಂಟ್ ಇಮಿಟೇಟ್ ಮೀ. ಐ ಹ್ಯಾಡ್ ಬೀನ್ ದೇರ್, ನಾನಲ್ಲಿಗೆ ಹೋಗಿದ್ದೆ. ಐ ಹ್ಯಾಡ್ ಬೀನ್ ದೇರ್. ಡೋಂಟ್ ಯು ಗೋ, ನೀವಲ್ಲಿ ಹೋಗೋದಿಲ್ವಾ? ಡೋಂಟ್ ಯು ಗೋ. So this is the end of the video. I hope you liked it
ಅಂಡ್ ನಿಮ್ಗೆ ಎಲ್ಲ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಎಲ್ಲ ವರ್ಡ್ಸ್ ಅನ್ನ ನೀವು ಡೈಲಿ ಲೈಫ್ ಅಲ್ಲಿ ಯೂಸ್ ಮಾಡಿ ಅಂಡ್ ಹೊಸದಾಗಿ ಕಲ್ತಿರೋ ವರ್ಡ್ಸ್ ಆಗ್ಲಿ ಸೆಂಟೆನ್ಸಸ್ ಆಗ್ಲಿ ಇದನ್ನ ಡೈಲಿ ಲೈಫ್ ಅಲ್ಲಿ ನೀವು ಯೂಸ್ ಮಾಡಿ. ಸೊ ಎಲ್ಲ ವರ್ಡ್ಸ್ ಅನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಅಂಡ್ ಇದನ್ನ ಜಾಸ್ತಿ ಯೂಸ್ ಮಾಡೋದ್ರಿಂದ ಇದನ್ನ ನೀವು ತುಂಬಾ ಸಮಯದವರೆಗೆ ನೆನ್ಪಿಟ್ಕೊಳ್ಬಹುದು. ಸೊ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಲೈಕ್ ಮಾಡಿ ಅಂಡ್ ಹೊಸದಾಗಿ ಚಾನಲ್ ಅನ್ನ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಯಾವ ಟಾಪಿಕ್ ಬಗ್ಗೆ ನಿಮ್ಗೆ ವಿಡಿಯೋ ಬೇಕಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ವಿಲ್ ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಟೇಕ್ ಕೇರ್. ಬಾಯ್.